ಮೇಡಮ್ ಬಿಗ್ ಬಾಸ್ ನೋಡ್ತೀರಾ? ಹೌದು, ಯಾರು ಇಷ್ಟ ಮೇಡಮ್? ನನಗೆ ಗಿಲ್ಲಿ ನಟ ಅಂದರೆ ತುಂಬ ಇಷ್ಟ. ಯಾಕೆ ಮೇಡಮ್? ಸರ್, ಈ ಆ ಮನೆಯಲ್ಲಿ ಎಲ್ಲರೂ ಅವ್ರವ್ರ ತಕ್ಕನಾಗಿ ಆಡ್ತಾ ಇದ್ದಾರೆ. ಆದರೆ ಫೇವರಿಸಮ್ ಮಾಡದೆ ಕಾಮಿಡಿ ಮಾಡಿಕೊಂಡು ಇಡೀ ಕರ್ನಾಟಕ ಜನತೆನ ನಗಿಸ್ಕೊಂಡು ಸ್ವಇಚ್ಛೆಯಿಂದ ಅವ್ರು ಕಲ್ತಿರೋ ಅಂಥದ್ದು ವಿದ್ಯೆಯನ್ನು ಅಲ್ಲಿ ಬಳಸ್ಕೊಂಡು ಆಟ ಆಡ್ತಾ ಇರೋದು ಮತ್ತು ಸ್ವಚ್ಛ ಮನಸ್ಸಿಂದ ಇರುವಂಥವ್ರು ಗಿಲ್ಲಿ ನಟ ಒಬ್ಬರೇ ಸರ್. ಬೇರೆ ಇನ್ಯಾರು ಆಡ್ತಾಯಿಲ್ಲ? ಬೇರೆಯವರೆಲ್ಲ ಅವ್ರಾಗ ನಾವಾಗಿರ್ತೀವಿ ಅಂತ ಹೇಳ್ತಾರೆ. ಬಟ್ ಅವರು ಮುಂದಿನ ವಾರ ಸುದೀಪ್ ಸರ್ ಕೇಳಿದಾಗ ಏನು ಹೇಳಬೇಕು ಅಂತ ಹೇಳಿ ಕಾನ್ಸೆಪ್ಟ್ ಪ್ರಕಾರ ಆಲೋಚನೆ ಮಾಡಿ ಆಡ್ತಿದ್ದಾರೆ. ಬಟ್ ಗಿಲ್ಲಿ ನಟ ಅವರು ಅಷ್ಟೊಂದು ಥಿಂಕ್ ಮಾಡ್ತಿಲ್ಲ ಸರ್. ಅವ್ರ ಮನಸ್ಸಲ್ಲಿ ಏನು ಅನ್ನಿಸುತ್ತೆ ಅದನ್ನ ಹೇಳ್ತಾರೆ. ಅದು ಜಗಳ ಆಗಿರ್ಬೋದು ಅಥವಾ ಕಾಮಿಡಿ ಆಗಿರ್ಬೋದು, ಅವರು ವಿಷಯನ ಯಾವ ಥರ ಮುಟ್ಟಿಸ್ಬೇಕೋ ಆ ಥರ ಮುಟ್ಟಿಸ್ತಿದ್ದಾರೆ ಸರ್. ಎಲ್ರಿಗೂ ಅವ್ರು ಅರ್ಥ ಮಾಡ್ಕೋತಾ ಇಲ್ಲ ಅಷ್ಟೇ. ಅಲ್ಲಿ ಇಲ್ಲಿ ಇದ್ದಿದ್ದಂಗೆ ಹೇಳ್ತಾರೆ. ಇದ್ದಿದ್ದಂಗೆ ಹೇಳ್ತಿದ್ದಾರೆ. ಹಾಗಾಗಿ ನಮ್ಮ ಮನಸ್ಸನ್ನೆಲ್ಲ ಇಂಪ್ರೆಸ್ ಮಾಡ್ಬಿಟ್ಟಿದ್ದಾರೆ ಸರ್. ಮೊದಲು ಪ್ರಿವಿಯಸ್ ಶೋಗಳಿತ್ತು, ನೋಡಿದ್ದೀರಾ? ಹೇಳಿ ಸರ್. ಮೊದಲು ಪ್ರಿವಿಯಸ್ ಶೋಗಳು ಜೀ ಕನ್ನಡದಲ್ಲಿ ಮಾಡಿದ್ರು. ಹೌದು, ಭರ್ಜರಿ ಬ್ಯಾಚುಲರ್ಸ್ ಎಲ್ಲ. ಹೌದು, ಆಗಿದ್ದಂಗೆ ಇಲ್ಲಿ ಇದ್ದಾರಾ? ಇಲ್ಲಿ ಹೌದು. ಅಲ್ಲಿ ಅಂತಂದರೆ ಅದು ಒಂದು ವೇದಿಕೆನ ಅವ್ರು ಯಾವ ಥರ ಬಳಸ್ಕೋಬೇಕು, ಅದು ಅವರು ಅಲ್ಲಿ ಕಾಮಿಡಿ ಮಾಡಬೇಕು, ಕಾಮಿಡಿ ಮಾಡ್ತಿದ್ರು. ಇದು ಬಿಗ್ ಬಾಸ್ ಮನೆ ಅಂತ ಅಂದರೆ ಬರೀ ಕಾಮಿಡಿ ಅಂತಲ್ಲ, ಆಟದಲ್ಲೂ ಇರಬೇಕು, ನಕ್ಕಿಸ್ತಾ ಇರಬೇಕು, ಮನೆ ಕೆಲಸನೂ ಮಾಡಬೇಕು. ಆದರೆ ಅವ್ರು ಮನೆ ಕೆಲಸ ಮಾಡೋದಿಲ್ಲ ಅನ್ನೋ ಆರೋಪಗಳನ್ನ ಮನೆಯವ್ರು ಮಾಡ್ತಾರೆ. ಅವ್ರು ಹೇಳ್ದಂಗೆ ಮನೆ ಕೆಲಸ ಮಾಡೋದಕ್ಕೆ ಅಂತಲೇ ಬಂದಿರಲ್ಲ, ಅವ್ರು ಮಾಡಿಸೋ ಅಂಥ ಮೆಂಟ್ಯಾಲಿಟಿ ಇದೆಯಲ್ಲ, ಅದು ಕ್ಯಾಟ್ಸ್ ಆಫ್ ಹೇಳಬೇಕು ಸರ್. ಅವ್ರ ಮಾತನ್ನ ಕೇಳ್ಕೊಂಡು ಬೇರೆಯವ್ರ ಕೈಲಾದರೂ ಮಾಡಿಸ್ತಿದಾರಲ್ವ ಅವ್ರ ಕೆಲಸನ, ಹಂಗಾಗಿ ಅವ್ರು ಖುಷಿ ಪಡಬೇಕು. ಅದೂ ಎಷ್ಟೋ ಜನ ಅಯ್ಯೋ ಅವ್ನು ಮಾಡಲ್ಲ ಅಂತ ಅವರು ಏನೂ ಮಾಡದೇ ಇದ್ದೀರಿ ಇಷ್ಟು ದಿನ ನಮ್ಮ ಜನಗಳಲ್ಲಿ ಉಳ್ಕೊಳ್ಳೋಕ್ಕೆ ಬಿಡ್ತಾ ಇರಲಿಲ್ಲ ಸರ್. ಹಂಗಾಗಿ ನಮಗೆ ಗಿಲ್ಲಿ ನಟ ಅಂದರೆ ತುಂಬ ಇಷ್ಟ. ಕಾವ್ಯವರು ಒಂದೊಂದ್ಸಲ ಅವ್ರನ್ನ ಇಗ್ನೋರ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಗಿಲ್ಲಿ ನಟ ಅವರಿಂದನೂ ಕಾವ್ಯವರು ತುಂಬ ಹೊರ್ಗಡೆ ಫೇಮಸ್ ಆಗ್ತಿದ್ದಾರೆ ಅಂತ. ಈಗ ಗಿಲ್ಲಿಯಿಂದನೇ ಕಾವ್ಯ ಬಿಗ್ ಬಾಸ್ ನಲ್ಲಿ ಉಳ್ಕೊಂಡಿರೋದು ಅಂತೀರಾ ನೀವು? ಹೌದು, ಆಲ್ಮೋಸ್ಟ್ ಅಲ್ಲೂ ಗಿಲ್ಲಿ ಅವ್ರ ಮನಸ್ಸಲ್ಲಿರೋದು ಕಾವ್ಯ ಅವರು ಇರಬೇಕು ಅನ್ನೋದೇ ಆಸೆ. ಈಗ ರಿಷಾ ಅವ್ರು ಹೇಳಿದ್ರು ಕೊನೆವರೆಗೂ ಯಾರಿರ್ತಾರೆ ನೋಡ್ತೀನಿ ಅಂತ, ಹಂಗಂದದ್ದು 2 ವಾರ ಕೊಟ್ಟೆ ಹೋದ್ರು ಸರ್ ಅವರು. ಹಂಗಾಗಿ ಗಿಲ್ಲಿ ಅವರು ಚಾಲೆಂಜ್ ಮಾಡಿದ್ರು ಅವ್ರಿಗೆ, ನೋಡೋಣ ಯಾರಿರ್ತಾರೆ ಫೈನಲ್ವರೆಗೂ, ಸೆಮಿಫೈನಲ್ವರೆಗೂ ಅಂತ. ಕಾವ್ಯವ್ರನ್ನ ಅವ್ರು ಉಳಿಸ್ಕೊಂಡಿದ್ದಾರೆ ಸರ್. ಅದನ್ನು ಕಾವ್ಯ ಅವ್ರ ಮನಸ್ಸಲ್ಲಿ ಇಟ್ಕೋಬೇಕು. ಈಗ ಅಶ್ವಿನಿ ಗೌಡ ಅವ್ರು ಹೇಗೆ ಆಡ್ತಾ ಇದ್ದಾರೆ? ಅಯ್ಯೋ ಸರ್, ಅಶ್ವಿನಿ ಗೌಡ ಅವರು ಬಿಗ್ ಬಾಸಲ್ಲಿ ಯುದ್ಧ ಮಾಡೋಕ್ಕೆ ಅಂತ ಬಂದ್ಬಿಟ್ಟಿದ್ದಾರೆ ಅನಿಸುತ್ತೆ ಸರ್. ರಾಜ ಗೆಲ್ಲಬೇಕು ಅಂತ ಆಸೆ ಪಡ್ತಾನೆ, ಹಂಗೆ ಬಿಗ್ ಬಾಸ್ನ ಜಗಳಾಡೇ ಗೆಲ್ಲಬೇಕು ಅಂತ ಅನ್ನಿಸ್ತಾರೆ ಅನಿಸುತ್ತೆ. ಅವ್ರಿಗೆ ಜಾಹ್ನವಿ ಒಬ್ಬರೇ ಇದ್ದಿದ್ದು, ಮಾತಾಡ್ಕೊಂಡು ಕಂಫರ್ಟ್ ಝೋನಲ್ಲಿ ಇದ್ದರು. ಏನೇ ಆದ್ರೂ ಹಿಂಗೆ ಅಯ್ಯೋ ಇಲ್ಲೆಲ್ಲ ಹಂಗಲ್ಲ ಅಂತ. ಬಟ್ ಅವ್ರಿಗೆ ಹೋದ್ಮೇಲೆ ಸೈಲೆಂಟಾಗಿ ಇದ್ಬಿಟ್ಟಿದ್ದಾರೆ. ಯಾಕೆಂದರೆ ಯಾರು ಯಾವಾಗ ಇರ್ತಾರೆ ಅನ್ನೋದೇ ಗೊತ್ತಾಗ್ತಿಲ್ಲ ಅವ್ರಿಗೆ. ಅವ್ರು ಆಡೋ ಮಾತುಗಳನ್ನೆಲ್ಲ ಜಾನವ್ರು ಮಾತ್ರ ಕೇಳ್ಕೊಂಡು ಅವ್ರಿಗೆ ಸಮಾಧಾನ ಮಾಡ್ತಿದ್ರು. ಯಾರೋ ಅಲ್ಲಿ ಕೇಳೋರಿಲ್ಲ, ಎಲ್ಲ ತದ್ವಿರುದ್ಧ ಇದ್ದಾರೆ. ಅವ್ರ ಮೆಂಟಾಲಿಟಿಲಿ ನಾನೆಲ್ಲ ಬುದ್ಧಿವಂತೆ ಅಂತಾರೆ. ಬರೀ ಚೈತ್ರ ಅವ್ರು ಕೇಳಿದ್ದು ದರ್ಪಣ ಸುಂದ್ರಿ ಯಾರು ಅಂತ ಹೇಳಕ್ ಬರಲಿಲ್ಲ ಅವ್ರಿಗೆ, ಹೋರಾಟಗಾತಿ ಅಂತ ಹೇಳ್ತಾರೆ. ಬರೀ ಅಲ್ಲಿ ಗಿಲ್ಲಿ ಮೇಲೆ ಅಷ್ಟೇ ಪ್ರಭಾವ ಸರ್ ಅವ್ರದ್ದು ಬೀರೋಕ್ಕಾಗೋದು, ಬೇರೆ ಯಾರ ಮೇಲೂ ಅವ್ರ ಪ್ರಭಾವ ಬೀರೋಕ್ಕಾಗ್ತಾ ಇಲ್ಲ. ಏನು ಮಾಡೋದು ಸರ್, ಆಡ್ತಾ ಇರಲಿ, ಅವ್ರು ಇರೋವರೆಗೂ ಗಿಲ್ಲಿನೂ ಇರಲಿ. ಗಿಲ್ಲಿ ಮತ್ತು ಅವ್ರು ಇದ್ರೇ ಆಪೋಸಿಟಲ್ಲಿ ಚೆನ್ನಾಗಿರುತ್ತೆ. ಈಗ ಚೈತ್ರ ಬಂದಮೇಲೆ ಅಶ್ವಿನಿ ಅವರು ಸೈಲೆಂಟ್ ಆಗಿದ್ದಾರೆ. ಹೌದು, ಏಕೆ ಅಂತಂದರೆ ಕನ್ನಡ ಸಂಸ್ಕೃತ ಪದಗಳ ಅರ್ಥಗಳನ್ನ ಇವ್ರು ಮುಂಚೆ ಹೇಳ್ತಾ ಇದ್ರು. ಅದೇ ಬೇಡ ಕಾಕ್ರೋಚ್ ಅವ್ರು ಏನೋ ಹೇಳಿದಾಗ ಅವ್ರಿಗೆ ಆ ಪದದ ಅರ್ಥನೇ ಗೊತ್ತಿರಲಿಲ್ವಂತೆ, ಹಿಂಗಂತಾರೆ ಹಂಗಂತಾರೆ ಅಂತ ಅದನ್ನು ಮ್ಯೂಟ್ ಮಾಡಿಬಿಟ್ರು. ಅದೇ ಈಗ ಚೈತ್ರ ಅವ್ರ ಮುಂದೆ ಮಾತಾಡೋಕ್ಕಾಗಲ್ವಲ್ಲ ಕನ್ನಡ ಪದಗಳನ್ನ. ಹಂಗಾಗಿ ಈಗ ಆಲೂಗೆಡ್ಡೆ ವಿಷಯಕ್ಕೆ, ಅದಕ್ಕೆ ಪಟೋಟ ವಿಷಯಕ್ಕೆ ಜಗಳ ಆಡ್ಕೊಂಡು ಕೂತವ್ರು ಅಷ್ಟೇ. ಅದು ಈಗ ಬಿಗ್ ಬಾಸ್ ಮನೆಯಲ್ಲಿ ತರಕಾರಿ ಅಂಗಡಿಗಳು ಮಾಡ್ಕೊಂಡ್ಬಿಟ್ಟು ಎಲ್ಲ ಡಿವೈಡ್ ಮಾಡ್ಕೊಂಡು. ಅಲ್ಲ ಸರ್, ಈಗ ಒಂದು ರೇಷನ್ ಬರುತ್ತೆ ಅಂತಂದರೆ ಹಾಲರ್ ಈಕ್ವಲ್ ಅಂತಲೇ ಅರ್ಥ. ಅಲ್ಲಿ ಎಲ್ರಿಗೂ ಇರಬೇಕು, ಏನು ಸಿಗಬೇಕು ಅದು ಸಿಗಬೇಕು. ಅದನ್ನ ಬಿಟ್ಟು ಅವ್ರು ತಿನ್ಬಿಟ್ರು, ಬರೀ ಅವ್ರು ತಿನ್ನೋದು ಏನು ತುಕ್ ನೋಡ್ತಾರೆ ಇವರು. ಇವ್ರ ಪಾಲಂದು ಇವ್ರು ತಿನ್ಬೇಕಲ್ವಾ ಆ ಟೈಮು. ಇಲ್ಲ, ಇವ್ರು ಅಷ್ಟು ಉದಾರ ಮನ್ಸೋರು. ಅಯ್ಯೋ ನನ್ನ ಫ್ಯಾಮಿಲಿ ಬಿಗ್ ಬಾಸಲ್ಲಿ ಅವ್ರಿಗೆ ಮರ್ಯಾದೆ ಕೊಡಲಿಲ್ಲ, ನೀವು ಇವ್ರಿಗೆ ಮರ್ಯಾದೆ ಹಂಗೆ ತಿನ್ನೋಕ್ಕೂ ಒಬ್ರಿಗೂ ಒಂದು ಹೊತ್ತು ಬಿಟ್ಕೊಡಿ, ಏನಾಗುತ್ತೆ ಅದರಲ್ಲಿ. ಹೋಗ್ಲಿ ಬಿಡಿ ತಿನ್ನಿ ಅಂತ ಹೇಳ್ಬೋದಲ್ವಾ. ಇಲ್ಲ, ಅದು ಎತ್ತಿಡಬೇಕು. ಬೇರೆಯವ್ರಿಗೆ ತಿನ್ನಬೇಕು ಅನ್ನಿಸ್ದಾಗ ನಾಳೆ ಇರಲ್ಲ ಅಂತಾರೆ. ಇವ್ರಿಗೆ ನಾಳೆ ಮೂಡ್ ಬರುತ್ತೆ ತಿನ್ನೋಕ್ಕೆ ಅಂತ ಯಾರು ಗೊತ್ತಿರುತ್ತೆ. ಅವ್ರಿಗೆ ಮೂಡ್ ಬಂದಾಗ ಅವ್ರು ತಿಂತಾರೆ, ಇವ್ರಿಗೆ ಬಂದು ಮಾಡ್ಕೊಳಕ್ಕಾಗಲ್ಲ. ಮಾಡಿಕೊಟ್ಟಿದ್ದು ಅಷ್ಟೇ ತಿಂತಾರೆ. ಹೇಳ್ತಾರೆ ನಾನು ನಿಂತಿರ್ಲಿಲ್ವ ಅಡುಗೆ ಮನೇಲಿ ಅಂತ. ನಿಂತಿದ್ದಾಗೆಲ್ಲ ಅವ್ರು ಕೊಟ್ಟಷ್ಟೇ ತಿನ್ನಬೇಕಿತ್ತು. ರಘು ಸರ್ ಎಷ್ಟು ನೀಟಾಗಿ ಅಡುಗೆ ಮಾಡಿ ಎಲ್ರಿಗೂ ಊಟ ಬಡಿಸ್ತಿದ್ದಾರೆ, ಅದನ್ನು ಮಿಸ್ಯೂಸ್ ಮಾಡ್ಕೋತಾರೆ. ಏನು ಅಶ್ವಿನಿ ಮ್ಯಾಮ್ ಅಂತಂದರೆ ಬರೀ ಜಗಳ ಕಿತಾಪತಿ, ಏನೋ ಒಂದು ಪಾಯಿಂಟ್ ಹುಡುಕ್ಬೇಕು ಅವರು. ಅವತ್ತಿನಿಗೆ ಅವ್ರಿಗೆ ನೋಟಿಸ್ ಆಗಬೇಕು ಅಷ್ಟೇ. ಈಗ ವಾರ ಇಡೀ ಗಲಾಟೆ ಮಾಡ್ತಾರೆ, ಜಗಳ ಮಾಡ್ತಾರೆ. ಹೌದು, ಸಾಟರ್ಡೆ ಸಂಡೇ ಬಂದು ಸೈಲೆಂಟ್ ಆಗಿರ್ತಾರೆ. ಯಾಕೆಂದರೆ ನಮ್ಮ ಕಿಚ್ಚ ಬಸ್ ಬರ್ತಾರಲ್ಲ ವೇದಿಕೆ ಮೇಲೆ, ಅವ್ರ ಮುಂದೆ ಏನು ಮಾಡೋಕ್ಕಾಗಲ್ವಲ್ಲ, ಮಾತಾಡೋಕ್ಕಾಗಲ್ಲ. ಯಾಕೆಂದರೆ ಅವ್ರು ಇಡೀ ವಾರದಿಷ್ಟು ಎಲ್ಲ ಒಂದೇ ಸಲ ಮುಕ್ಕೊಡ್ದಂಗೆ ಹೇಳ್ತಾರಲ್ಲ ಸರ್. ಹಂಗಾಗಿ ಅವತ್ತು ಇನ್ನೋಸೆಂಟ್ ಫೇಸ್ಗಳನ್ನ ತೋರಿಸ್ತಾರೆ. ಆದರೆ ಜನಗಳು ಮುಂಚೆನೇ ನೋಡಿರ್ತಾರಲ್ಲ ಸರ್, ಇವ್ರದ್ದು ವಾರವಿಡೀ ಮುಖವಾಡಗಳನ್ನ ನಾವು ನೋಡ್ತಿರ್ತೀವಲ್ವ. ಅವತ್ತು ಇನ್ನೋಸೆಂಟ್ ಥರ ರೆಡಿ ಮಾಡಿ ಕುತ್ಕೊಬಿಟ್ರೆ ಗೊತ್ತಾಗ್ಬಿಡಲ್ಲ ಸರ್ ಅವ್ರೇನು ಅಂತ. ವಾರವಿಡೀ ಅವ್ರು ಹೆಂಗಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್. ಇನ್ನೊಂದು, ಈಗ ರಘು ಮತ್ತೆ ಲಾಸ್ಟ್ ವೀಕಲ್ಲಿ ರಘು ಮತ್ತೆ ಗಿಲ್ಲಿ ಅವರು ಫ್ರೆಂಡ್ಶಿಪ್ ಜಗಳ ಆಗುತ್ತೆ. ಹೌದು, ಆಮೇಲೆ ಊಟ ಕೇಳಿದ್ರು ಕೊಡಲ್ಲ ತಟ್ಟೆಯಲ್ಲಿ. ಹೇಗೆ ಅನಿಸ್ತು ನಿಮಗೆ ಅವಾಗ?
ಅದು ಆ ಸಂದರ್ಭಕ್ಕೆ ಅದು ಬೇಜಾರೇ, ಅಂದರೆ ಇಬ್ಬರು ಕಡೆಯಿಂದನೂ ಅದಾಗಿತ್ತು. ಅದಾದ್ಮೇಲೆ ಅವ್ರು ಇವಾಗ ಚೆನ್ನಾಗೇ ಇದ್ದಾರಲ್ವ ಸರ್, ಅದು ಸ್ನೇಹ ಅಂತ ಅನ್ನಿಸುತ್ತೆ. ಏನು ಮಾಡೋಕ್ಕಾಗ, ಗಿಲ್ಲಿನೂ ಒಂದೊಂದ್ಸಲ ಮಾತುಗಳನ್ನ ಅತಿರೇಕ ಅಂತಲ್ಲ, ಹೇಳ ಅಂತದನ್ನ ಹೇಳೋ ರೀತಿಲಿ ಹೇಳ್ಬಿಡಲ್ಲ ಒಂದೊಂದ್ಸಲ, ಆ ಸಿಚುವೇಶನಲ್ಲಿ ಹೇಳಲ್ಲ. ಅದಾದಮೇಲೆ ಯಾವಾಗಲೂ ಹೇಳಕ್ಕೆ ಹೋಗ್ತಾರೆ, ಅದು ಅವ್ರಿಗೆ ಸ್ವಲ್ಪ ಹರ್ಟ್ ಆಯಿತು ಅನಿಸ್ತದೆ. ಬಟ್ ಆದರೂ ಸರ್ ಗಿಲ್ಲಿ ನಟ ಇರೋದ್ರಿಂದನೇ ಸರ್ ಈ ಸಲ ಬಿಗ್ ಬಾಸ್ನ ತುಂಬ ಇಷ್ಟಪಟ್ಟು ನೋಡ್ತಿರೋದು. ಯಾಕೆ ಅಂದರೆ ಸಿಂಗರ್ ಆಗಿ ಮಾಳು ಸರ್ ಇದ್ದಾರೆ, ಆದರೂ ಅವರು ಅರ್ಧ ಸಾಂಗ್ ಆಡಿ ಅಲ್ಲಲ್ಲೇ ನಿಲ್ಲಿಸ್ಬಿಡ್ತಾರೆ. ಅವ್ರಿಗೆ ಮೂಡ್ ಬಂದಾಗ ಅಷ್ಟೇ ಸಾಂಗ್ ಆಡ್ತಾರೆ. ಇನ್ನು ಕಾಮಿಡಿ ಮಾಡೋ ಮುಖವಾಡಗಳಂತೂ ಅಲ್ಲಿ ಒಂದೂ ಇಲ್ಲ ಸರ್. ಹಾಗಾಗಿ ನಮ್ಮ ಗಿಲ್ಲಿ ನಟ ಅವ್ರು ಗೆಲ್ಲಬೇಕು ಅನ್ನೋದು ಈ ಸೀಸನ್ನ ಆಸೆ. ಮತ್ತು ಧನುಷ್ ಮತ್ತು ಅಭಿಯವರು ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಆಟ ಆಡೋರಿಗೆಲ್ಲ ಆಲ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ಅಶ್ವಿನಿ ಮ್ಯಾಮ್ ಮತ್ತು ಧ್ರುವನ್ ಸರ್ಗೆ ಹೇಳ್ತೀನಿ, ಧ್ರುವನ್ ಸರ್ನ ನಾವು ನೋಡಿರೋ ಧ್ರುವನ್ ಸರ್ ಆಗಿಲ್ಲ. ಅವ್ರು ಒಳಗಡೆ ಎಂಟ್ರಿ ಕೊಟ್ಟಾಗ ಅವ್ರ ಬಿಲ್ಡಪ್ಪೇ ಬೇರೆ ಇತ್ತು, ಅದು ಇಲ್ಲಿ ನಡ್ಕೊತಾ ಇರೋ ರೀತಿನೇ ಬೇರೆ ಇದೆ. ನಾನು ಒಬ್ಬನೇ ಇರ್ತೀನಿ, ಯಾರು ಬಂದು ಚುಚ್ಚುತ್ತಾರೆ ನೋಡ್ತೀನಿ ಅಂತ. ಅಲ್ಲಿ ಅವರು ಎಲ್ಲರೂ ಅನ್ಕೊಬಿಟ್ಟಿದ್ದಾರೆ ಕಂಟೆಸ್ಟೆಂಟ್, ಇವನು ಕಂಟೆಸ್ಟೆಂಟೇ ಅಲ್ಲ ನಮಗೆ ಅಂತ. ಅವರೇ ಹೋಗೋ ಟೈಮ್ ಬರುತ್ತೆ ಅಂತ ಅಂದ್ಬಿಟ್ಟು ಅವ್ರನ್ನ ಲೆಕ್ಕಕ್ಕೆ ತಗೊಂಡಿಲ್ಲ ಸರ್ ಧ್ರುವನ್ ಸರ್ನ. ಹಂಗಾಗಿ ಅವರು ಅಷ್ಟು ತಲೆ ಕೆಡಿಸ್ಕೊಂಡು, ಆದರೂ ಹನ್ನೊಂದು ಚೂರು ಏನೋ ಬಿದ್ದಿತ್ತು ಅವ್ರಿಗೆ. ಅದು ನೆನ್ನೆ ನಾನು ಹೋಗ್ತೀನಿ ಅಂತ ಲಾಸ್ಟ್ ವೀಕ್ ಹೇಳಿದ್ರು, ನೆನ್ನೆನೂ ಹೇಳಿದ್ರು, ಆದರೂ ಸೇವ್ ಮಾಡಿದ್ರು ಸುದೀಪ್ ಸರ್. ಅದೇ ಗೊತ್ತಾಯ್ತಿಲ್ಲ ಸರ್, ಈ ಕರ್ನಾಟಕ ಜನತೆ ಯಾರು ವೋಟ್ ಮಾಡ್ತವ್ರೆ ಅವ್ರಿಗೆ ಅನ್ನೋದೇ ನನಗೆ ಇನ್ನೂ ಗೊತ್ತಾಗ್ತಿಲ್ಲ. ಅವ್ರು ಯಾವ ಲೆಕ್ಕಲ್ಲಿ ಉಳ್ಕೋತವ್ರ ಏನು, ಅಥವಾ ಈ ಥರ ಒಬ್ಬ ಮನಸ್ಥಿತಿ ಇರೋ ವ್ಯಕ್ತಿನ ಬಿಗ್ ಬಾಸಲ್ಲಿ ಇರಬೇಕು ಅನ್ನೋದೇ ಉದ್ದೇಶನ ಗೊತ್ತಿಲ್ಲ ಸರ್. ಬಟ್ ಆದರೆ ಅವರಿಂದ ಏನು ಬಿಗ್ ಬಾಸಲ್ಲಿ ಅಂಥ ಎಂಟರ್ಟೈನ್ಮೆಂಟ್ ಆಗಲಿ ಅಥವಾ ಅವರಿಂದ ಕಲಿಯೋ ಅಂಥದ್ದಾಗಲಿ ಯಾವುದೂ ಇಲ್ಲ. ಈಗ ಕಾವ್ಯವರಾಗಿರ್ಬೋದು, ಒಂದು ಸ್ನೇಹನ ಅವ್ರು ಅಷ್ಟು ಜನ ಪ್ರೀತಿ ಅಂತ ಅತಿರೇಕಕ್ಕೆ ಹೋಗ್ತಿದೆ, ಗಿಲ್ಲಿದು ನಿಂದು ಅಂತ ರಾಶಿಕಾ ಹೇಳ್ತಾಳಲ್ಲ, ಸೂರಜ್ ಜೊತೆ ಎನಿ ಟೈಮ್ ಕುತ್ಕೊಂಡು ಭಾಷಣ ಬಿಗಿತಾಳಲ್ಲ, ಅವಳದು ಸರಿನಾ ಸರ್ ಮಾಡ್ತಿರೋದು. ಇಲ್ಲಿ ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಆದಂಥ ಒಂದು ಮನಸ್ಥಿತಿ ಅಂದರೆ ಕಂಫರ್ಟ್ ಝೋನ್ ಅನ್ನೋದಿರುತ್ತೆ. ಅವ್ರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋರು ಅಥವಾ ಅವ್ರ ಮಾತಿಗೆ ಸ್ಪಂದಿಸುವಂಥ ಹೃದಯ. ಕಾವ್ಯ ಅವ್ರಿಗೆ ಸ್ಪಂದಿಸುವಂಥ ಹೃದಯ ಗಿಲ್ಲಿ ಆಗಿರ್ತಾರೆ. ಹಾಗಾಗಿ ಅವ್ನು ಎಷ್ಟೇ ಮಾಡ್ತಾಯಿದ್ರು ಅವ್ರ ಜೊತೆಗೆ ಇದ್ದಾರೆ. ಅದನ್ನು ಇವ್ರು ಎಷ್ಟೇ ಬೇರ್ಪಡ್ಸೋಕ್ಕೆ ತುಂಬ ಜನ ಟ್ರೈ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಸರ್. ಅಲ್ಲಿ ರಕ್ಷಿತಾ ಹೇಗೆ ಆಡ್ತಾ ಇದ್ದಾರೆ? ರಕ್ಷಿತಾ ಅವ್ರ ಬಗ್ಗೆ ಏನೋ ಮಾತಾಡಂಗೆ ಇಲ್ಲ ಸರ್. ರಕ್ಷಿತಾ ಅವರು ಹೌದಾ ಗೊತ್ತುಂಟಾ, ನಮಗೆ ಗೊತ್ತಾಗ್ತಿಲ್ಲ ಅವ್ರು ಏನು ಮಾಡ್ತಿದ್ದಾರೆ ಅಂತ. ಯಾವಾಗ ಹೆಂಗಿರುತ್ತೆ ಅನ್ನೋದೇ ಗೊತ್ತಾಗಲ್ಲ ನನಗಿನ್ನೂ. ಅವ್ರಿಗೆ ಕನ್ಫ್ಯೂಸ್. ಮೊನ್ನೆ ಕಾವ್ಯ ಅವ್ರು ಹೇಳೋವರೆಗೂ ಗೊತ್ತಿರಲಿಲ್ಲ ಅವ್ರಿಗೆ 23-24 ಏಜ್ ಅಂತ. ಐ ಥಿಂಕ್ 18 to 19 ಅಂತ ಅಂದ್ಕೊಂಡಿದ್ದೆ. ಹೋಗ್ಲಿ ಬಿಡಿ, ಆದರೆ ಇನ್ನೂ ಮನಸ್ಸು ಮಗು ಥರ ಇರುತ್ತೆ ಅಂತ ಗೊತ್ತು. ಆದರೆ ಈ ಸಂದರ್ಭಗಳನ್ನು ಬಿಗ್ ಬಾಸ್ ವೇದಿಕೆಯಲ್ಲೂ ಅವ್ರು ಮಾಡೋ ಮಾರ್ನಿಂಗ್ ಡ್ಯಾನ್ಸ್ ನೋಡಿದ್ರೆ ಗೊತ್ತಾಗೋಗುತ್ತೆ ಸರ್ ಇವರು ಯಾವ ರೇಂಜ್ಗೆ ಆಟ ಆಡ್ತಿದ್ದಾರೆ ಅಂತ. ಈಗ ಒಂದೊಂದ್ಸತಿ ಒಂದೊಂಥರ ಡಿಸೈಡ್ ತಗೊಳ್ತಾರೆ. ಈಗ ಒಂದೊಂದ್ಸತಿ ಹೋಗಿ ಸರ್ ಇಲ್ಲ, ಅವ್ರಿಗೆ ಕನ್ನಡನೇ ಅರ್ಥ ಆಯ್ತಿಲ್ಲ. ಅಲ್ಲಿ ಬಿಗ್ ಬಾಸ್ ಸಿಗ್ನಲಿಂದ ಅರ್ಥ ಆಗ್ಬೇಕು ಅವ್ರಿಗೆ ಅನಿಸುತ್ತೆ ಸರ್ ನನಗೆ. ಈಗ ಹೌದಾ ಎಂತ ಕ್ವಶನ್ ಕೇಳುವಾಗ ಹೌದಾ ಎಂತ ಸರ್ ಇನ್ನೊಮ್ಮೆ ಹೇಳಿ ಅಂತ ಸುದೀಪ್ ಸರ್ ಮುಂದೆ ಹೇಳ್ತಾರೆ. ಅದೇ ಜಗಳ ಅಂತ ಬಂದಾಗ ಹೌದು ಎಂತ ಗೊತ್ತುಂಟಾ, ಹೌದು ನನಗೆ ಅಂತ ಡ್ಯಾನ್ಸ್ ಮಾಡ್ತಾರೆ. ಇದೇನು ಸರ್ ಇದು ಯೂಟ್ಯೂಬ್ ಚಾನಲ್ ಅಲ್ಲ ಸರ್, ಒಂದು ವೇದಿಕೆ. ಅದನ್ನು ತುಂಬ ಚೆನ್ನಾಗಿ ಬಳಸ್ಕೊತಿದ್ದೀರಾ, ಆಡ್ತಿದ್ದೀರಾ, ಆಟದಲ್ಲಿದ್ದೀರಾ, ನಗಿಸ್ತೀರ. ಕೆಲಸ ಅಂತೂ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾಳೆ. ಚಿಕ್ಕ ವಯಸ್ಸಿನ ಹುಡುಗಿನೋದ್ರು ಅವ್ರ ಕೆಲಸ ಅಲ್ಲದೆ ಇದ್ರು ಅದನ್ನ ನೋಡಿ ಮಾಡ್ತಿದ್ದಾಳೆ. ಎಲ್ಲ ಇದೆ, ಆದರೆ ಒಂದು ಟಾಸ್ಕ್ ಅಂತ ಕೊಟ್ಟಾಗ ಅದನ್ನ ಅರ್ಥ ಮಾಡ್ಕೋಬೇಕು. ಈಗ ಕೋಪ ಬರೋದು ಎಲ್ರಿಗೂ ಸಹಜ ಸರ್. ಈಗ ನಾವು ಗೆಲ್ಲಕ್ಕಾಗ್ತಿಲ್ಲ ಅಂತ ಅಂದಾಗ ಅಯ್ಯೋ ಬೇರೆಯವ್ರು ಗೆಲ್ತಿದಾರೆ ಅನ್ನೋ ಟೆನ್ಷನ್ನು, ನರ್ವಸ್ ಎಲ್ಲ ಇರುತ್ತೆ. ಹಂಗಂತ ಅಂದ್ಬಿಟ್ಟು ಇವರು ಅದನ್ನ ಬಡಿದ್ರಲ್ಲ ನೆನ್ನೆ ಸ್ವಿಮ್ಮಿಂಗ್ ಪೂಲಲ್ಲಿ, ಆ ಥರ ಎಲ್ಲ ಮೂಡ್ ಸ್ವಿಂಗ್ಸ್ ಆಗೋದು ನಂಗೆ ಇಷ್ಟ ಆಗಲ್ಲ ಸರ್. ಅದು ಒಂದು ವೇದಿಕೆ ಅಂತ ಅಂದಾಗ ಅವ್ರವ್ರು ಇಷ್ಟ ಬಂದಂಗೆ. ಈಗ ಅದೇ ಜಾಗದಲ್ಲಿ ಬೇರೆಯವ್ರು ಇದ್ದಿದ್ರೆ ಅವ್ರು ಹಂಗೆ ಮಾಡ್ತಿರ್ಲಿಲ್ಲ. ಈ ಧ್ರುವಂತವ್ರು ಅವ್ರಿಗೆ ಟಾರ್ಚರ್ ಕೊಡೋದಕ್ಕೋ ಏನೋ ಗೊತ್ತಿಲ್ಲ, ಅವ್ರು ಹಂಗೆ ಯೂಸ್ ಮಾಡಿದ್ರು. ಇಟ್ಸ್ ಓಕೆ ಸರ್. ಬಟ್ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ರಕ್ಷಿತ್ ಅವರೇ ಇನ್ನೂ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಈಗ ಕನ್ನಡ ವೇದಿಕೆ ಸಿಕ್ಕಿದೆ ನಿಮಗೆ, ಅವ್ರು ಅಷ್ಟು ಜನ ಜೊತೆ ಮಾತಾಡ್ತಾ ಕನ್ನಡನ ಇನ್ನೂ ಸ್ವಚ್ಛಂದವಾಗಿ ಕಲೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಟಾಪ್ 5 ಯಾರು ಬರ್ಬೋದು ಸರ್? ಟಾಪ್ 5 ಐ ಥಿಂಕ್ ಅಶ್ವಿನಿ ಮ್ಯಾಮ್ ಬರ್ಬೋದು. ಟೋಟಲ್ 5 ಮೆಂಬರ್ಸ್ ಯಾರು ಅಂತ. ಫಸ್ಟ್ ಗಿಲ್ಲಿ ನಟ ಬರಬೇಕು, ಧನುಷ್ ಅವ್ರು ಬರಬೇಕು. ಆ್ಯಕ್ಚುಲಿ ಧನುಷ್ ಅವ್ರು ಫಸ್ಟ್ ಇರಬೇಕು, ಬಟ್ ಆದರೆ ಎಲ್ಲದ್ರಲ್ಲೂ ಗಿಲ್ಲಿ ನಟನೂ ಇದ್ದಾರೆ ಟಾಸ್ಕಲ್ಲೂ. ಅಂದರೆ ಕೆಲವೊಂದ್ಸಲ ಅವಕಾಶನೇ ಕೊಡಲ್ಲ ಗಿಲ್ಲಿ ಅವ್ರಿಗೆ. ಈಗ ಸ್ಟ್ರಾಂಗ್ ಅಂದ್ಬಿಟ್ಟು ಧನೋರು ಕೊಡ್ತಾರೆ, ಇಲ್ಲ ಅಭಿಯವರು ಕೊಡ್ತಿರ್ತಾರೆ. ಹಂಗಾಗಿ ಕನ್ಸಿಡರ್ ಮಾಡಿದ್ರೆ ಗಿಲ್ಲಿ ನಟ, ಧನುಷ್ ಅವರು. ಟಾಪ್ 3 ಬಂದು ಅಭಿಷೇಕ್ ಅವರು. ಟಾಪ್ 4 ಬಂದು ಕಾವ್ಯ ಮೇಡಮು. ಟಾಪ್ 5 ಅಶ್ವಿನಿ ಅವರು. ಈ ವಾರ ಯಾರು ಹೊರಗಡೆ ಬರ್ಬೋದು? ಧ್ರುವಂತೆ ಸರ್. ಧ್ರುವಂತನೇ ಸೇವ್ ಆಗ್ಬಿಟ್ರು ಈ ವಾರನಾ? ಈ ವಾರ ಐ ಥಿಂಕ್ ಮಾಳು ಇಲ್ಲ ಸೂರಜ್. ನಿಮಗೆ ಗಿಲ್ಲಿ ಗೆಲ್ಲಬೇಕು ಒಟ್ಟಿಗೆ. ಹೌದು. ಓಕೆ ಮೇಡಮ್. ಹೆಸರು ಸರ್ ಡಯಾನಾ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಸರ್.